ರೋಡ್ ತುಂಬ ಏನೂ ಸಿಗಲ್ಲ, ನೆಲಮಂಗಲ ಟೋಲಲ್ಲಿ ನಮಸ್ಕಾರ. ನಾನು ನಿಮ್ಮ ಅಮೃತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ಅಂದ್ಕೊಂಡ್ರೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ನಾನು ಟೆಂಪಲ್ ರನ್ ಮಾಡೋಣ ಅಂದ್ಕೊಂಡೆ. ಎಲ್ಲಿ ಅಂದರೆ ನಮ್ಮ ಊರು ಕುಣಿಗಲ್ ಆಂಜನೇಯ ದೇವಸ್ಥಾನ, ಕುಣಿಗಲಲ್ಲಿ ಬಿದ್ದಿಗೆರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದಕ್ಕೆ ವೈ ನಾಟ್ ನಿಮ್ಗೊಂದು ಸತಿ ಕರ್ಕೊಂಡು ಹೋಗಿ ತೋರಿಸ್ತಿದ್ದೀನಿ. ಬಟ್ ಇವತ್ತು ನಾನು ಅಲ್ಲಿ ವ್ಲಾಗ್ ಮಾಡಿ ಏನು ಎತ್ತ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ ಇವತ್ತು. ಚಡಾ. ನಾವು ಮನೆ ಬಿಡ್ತಿದ್ದಂಗೆ ನಾವು ನಮ್ಮೂರ ಕಡೆಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಲೇ ನಾನು ಹೆಲ್ಮೆಟ್ಟು ಮಾಸ್ಕ್ ಎಲ್ಲ ಹಾಕೊಂಡಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ಹೊರಟಾಗಲೇ 10:30 11 ಗಂಟೆ ಆಗಿತ್ತು. ಅಲ್ಲಿಂದ ನಾವು ಕುಣಿಗಲಲ್ಲಿ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಬಿದ್ನಿಗೆರೆ ಟರ್ನ್ ತಗೋತಾ ಇದ್ದಂಗೆ ಒಂದು 2 ಕಿಲೋಮೀಟರ್ಸ್ ಒಳಗೆ ಕೆರೆ ಪಕ್ಕದಲ್ಲೇ ಇದೆ. ಅಲ್ಲಿಂದ ದೂರದಿಂದ ನೋಡಿ ಆಕಾಶದಲ್ಲಿದೆ ಅನ್ನಂಗೆ ಕಾಣುತ್ತೆ ಆಂಜನೇಯ. ಹತ್ರಕ್ಕೆ ಹೋಗ್ತಾ ಇದ್ದಂಗೆ ಎಷ್ಟು ಡಾರ್ಕ್ ಆಗಿ ದೊಡ್ಡದಾಗಿ ಕಾಣಿಸ್ತಿದೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ದೇವಸ್ಥಾನದ ಒಳಗೆ ಹೋಗೋಣ. ಇಲ್ಲಿ ಬೇಜಾನ್ ಕುದುರೆ ಎಲ್ಲ ಇದೆ, ಕುದುರೆ ರೈಡ್ ತಗೊಳ್ಳಿ. ಎನಿ ಟೈಮ್ ನಾನು ಅಲ್ಲಿ ಹೋದಾಗ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ಥರ ಇರೋದ್ರಲ್ಲಿ ಕಾಲು ತೊಳ್ಕೊಂಡು, ತಣ್ಣಗಿತ್ತು ನೀರು, ಅದೆಷ್ಟೇ ಬಿಸಿಲಿದ್ರು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಂಟ್ರಿ ಆಗ್ತಾ ಇದ್ದಂಗೆ. ಈ ಸತಿ ಎಲ್ಲ ಇನಾಗ್ರೇಷನ್ ಎಲ್ಲ ಜಾಸ್ತಿ ಗ್ರ್ಯಾಂಡಾಗಿ ಮಾಡಿದ್ರಿಂದ ರೂಟ್ಗಳು ಕೂಡ ಅವರೇ ಹಾಕಿದ್ರು. ಯಾವ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಒಂದು ಕಡೆಯಿಂದ ಎಂಟ್ರಿ ತೊಗೊಂಡ್ರೆ ಇನ್ನೊಂದು ಕಡೆಯಿಂದ ಎಕ್ಸಿಟ್ ತೊಗೋಬೇಕು. ಸೊ ಅವರ ಜೀವನ ಚರಿತ್ರೆ ಎಲ್ಲ ಅಲ್ಲಿ ಪಿಕ್ಚರ್ ಪ್ರಿಂಟ್ ಮಾಡಿ ಹಾಕಿದ್ರು. ಇದು ಶನಿ ಸಿಂಗಾಪುರದಲ್ಲಿ ಶನಿಮಹಾತ್ಮ ದೇವಸ್ಥಾನದಲ್ಲಿ ಎಣ್ಣೆ ಹಾಕಕ್ಕೆ ಇಟ್ಟಿದ್ದಾರಂತೆ. ಆ ಥರದ್ದು ಇಲ್ಲೇ ಮಾಡಿಸಿದ್ರು. ನೋಡ್ತಾ ಇದ್ದೀರಾ, ನಾನು ಹೋಗ್ತಾ ಇದ್ದೀನಿ ಒಳಗಡೆ. ಅಲ್ಲಿ ಹೋಗ್ತಾ ಇದ್ದಂಗೆ ನವಗ್ರಹಗಳು ಮತ್ತು ಅವ್ರ ಧರ್ಮಪತ್ನಿನ ಇಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಹೋದಾಗ ಅವಾಗ ಇನಾಗ್ರೇಷನ್ ಆಗಿತ್ತು. ಬಟ್ ಇವಾಗ ಆಲ್ರೆಡಿ ಇಟ್ಟು ಅಲಂಕಾರ ಎಲ್ಲ ಮಾಡಿದ್ರು. ಒಂದೊಂದು ನೋಡೋಕೆ ಒಂದೊಂಥರ ತುಂಬ ಖುಷಿ ಆಯ್ತಿತ್ತು. ಎಲ್ಲ ಕಡೆ ಬರೀ ಅವ್ರನ್ನ ನೋಡಿರ್ತೀವಿ 9 ಗ್ರಹಗಳನ್ನ. ಇವಾಗ ಅವ್ರ ಧರ್ಮಪತ್ನಿ ಸಮೇತ ಇಟ್ಟಿದ್ರು. ಅಲ್ಲೇ ಪಕ್ಕದಲ್ಲಿ ಯಾವ ಗ್ರಹ, ಅವ್ರ ಧರ್ಮಪತ್ನಿ ಹೆಸರೇನು, ಏನಿದೆ, ಲೈಕ್ ಆ ಗ್ರಹದ ಕಲರ್ ಆಗಲಿ ಅನಿಮಲ್ ಆಗಲಿ ಎಲ್ಲ ಇತ್ತು. ಅಲ್ಲಿ 4 ಗ್ರಹ ಆದಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಇತ್ತು. ದೇವಸ್ಥಾನ ಅಂದರೆ ಶನಿಮಹಾತ್ಮ ದೇವಸ್ಥಾನ. ಅಲ್ಲಿ ಎಣ್ಣೆ ಹಾಕ್ಬೋದು ನಾವು. ನಮಗೆ ಹೇಳ್ತಾರೆ ನೀವೇ ಅಲ್ಲಿ ಎಣ್ಣೆ ಹಾಕಿ ದೇವ್ರ ಮೇಲೆ ಅಂತ. ಆವಾಗ ನವಗ್ರಹಗಳನ್ನ ಇಟ್ಟಿರಲಿಲ್ಲ ಅಲ್ವಾ, ಆವಾಗ ನವಗ್ರಹ ಇಲ್ಲೇ ಇತ್ತು. ಆವಾಗ 9 ನವಗ್ರಹಗಳನ್ನ ಇಲ್ಲೇ ಇಟ್ಟು ಎಣ್ಣೆ ಹಾಕಿಸ್ತಾಯಿದ್ರು. ಈಗ ಅಲ್ಲೆಲ್ಲ ಇಟ್ಟಿರೋದ್ರಿಂದ ಶನಿಮಹಾತ್ಮ ಅವ್ರದ್ದು ಮಾತ್ರ ನವಗ್ರಹ ಇಟ್ಟು ಎಣ್ಣೆ ಹಾಕಿಸ್ತಾರೆ. ಇದೇ ನಮ್ಮ ಊರಿನ ಆಂಜನೇಯ ದೇವಸ್ಥಾನ, ಶನಿಮಹಾತ್ಮ ದೇವಸ್ಥಾನ. ನಾನು ತುಂಬ ವರ್ಷ ಬಂದಿರಲಿಲ್ಲ. ಈ ನಡುವೆ ಬರ್ತಾಯಿದ್ವಿ. ಈ ನಡುವೆ ಇನ್ನೂ ಜಾಸ್ತಿ ಬರ್ತಾಯಿದ್ದೀನಿ. ಸೊ ನಿಮಗೂ ಏನಾರ ಅನಿಸಿಕೆ ಅಭಿಪ್ರಾಯ ಇತ್ತು ಅಂದರೆ ಏನಾರ ಅನ್ಕೊತಾ ಇದ್ರೆ ಆಗ್ತಾ ಇಲ್ಲ ಅನ್ನೋದಾದರೆ ದಯವಿಟ್ಟು ಬನ್ನಿ. 1-2 ಸತಿ ವಿಸಿಟ್ ಮಾಡ್ಕೊಂಡು ಹೋಗಿ, ನೋಡಿಕೊಂಡು ದೇವ್ರನ್ನ ಕೇಳ್ಕೊಂಡು ಹೋಗಿ. ಖಂಡಿತವಾಗುತ್ತೆ, ಬನ್ನಿ. ಆಮೇಲೆ ಮತ್ತೆ ಇನ್ನೂ ರೈಟ್ ಸೈಡ್ಗೆ ಇನ್ನೂ 4 ಗ್ರಹಗಳಿತ್ತು. ಅವ್ರಿಗೂ ಎಲ್ಲ ಅವ್ರ ಪತ್ನಿ ಜೊತೆ ಇರೋದು ಇಲ್ಲಿದೆಯಲ್ಲ ಸೆಂಟ್ರಲ್ಲಿ, ಅದೇ ನವಗ್ರಹ ಕಲ್ಲುಗಳನ್ನ ಅಲ್ಲಿ ಇಟ್ಟಿದ್ದಿತ್ತು. ಆಂಜನೇಯ ಮತ್ತು ಅವರ ಧರ್ಮಪತ್ನಿ ಜೈ ಆಂಜನೇಯ ಜೈ ಶ್ರೀರಾಮ್ ಅಂತ ನೋಡಿಕೊಂಡು ಬನ್ನಿ. ಇವಾಗ ದೊಡ್ಡ ಆಂಜನೇಯ ನೋಡೋಕ್ಕೆ ಹೋಗೋಣ. ಇಷ್ಟೋ ತನಕ ನವಗ್ರಹಗಳನ್ನ ನೋಡಿದ್ವಿ. ಇವಾಗ ದೊಡ್ಡ ಆಂಜನೇಯ ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ತೇಲುವ ಕಲ್ಲು ಎಲ್ಲ ಇಟ್ಟಿದ್ರು. ಅಲ್ಲಿ ನೋಡಿಕೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡು ಆಂಜನೇಯ ದರ್ಶನ ತೊಗೊಂಡು ಆ್ಯಂಡ್ ಅಲ್ಲೇ ಗುರೂಜಿ ಇರ್ತಾರೆ. ನಿಮ್ಗೇನಾದರೂ ಪ್ರಶ್ನೆ ಇತ್ತು ಅಂದರೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಹಾಗೆ ಬರೆದು ಕೂಡ ತೋರಿಸ್ತಾರೆ ಅವರು. ನೀವೇನು ಹೇಳೋದು ಬೇಡ, ಬರೀ ನೀವು ನೇಮ್ ಹೇಳಿದ್ರೆ ಸಾಕು, ಬರೆದು ತೋರಿಸಿದ್ರೆ ನಿಮಗೆ ಪರಿಹಾರನೂ ಅವರೇ ಹೇಳ್ತಾರೆ. ಅಲ್ಲಿಂದ ಈಚೆ ಬರ್ತಿದ್ದಂಗೆ ಊಟದ ವ್ಯವಸ್ಥೆ ಇದೆ. ಎನಿ ಟೈಮ್ ಯಾವುದೇನಾದರೂ ಹೋಗಿ 12 ಗಂಟೆಯಿಂದ 3-4 ಗಂಟೆವರೆಗೂ ಊಟ ಕೊಡ್ತಾರೆ. ಅಲ್ಲಿಂದ ನಾವು ಹಂಗೆ ಈಚೆ ಬರ್ತಾ ಇದ್ದಂಗೆ ನಾವು ಒಂದು ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡು, ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿರುತ್ತೆ, ಈ ಲಿಂಕ್ ಹಾಕ್ತೀನಿ, ಹೋಗಿ ನೋಡಿ. ಫೋಟೋ ವೀಡಿಯೋ ತಕ್ಕೊಂಡು ಆಂಜನೇಯ ದರ್ಶನ ಮಾಡಿಕೊಂಡು ತಿರ್ಗಾ ನಾನು ಫುಲ್ ಪ್ಯಾಕ್ ಆಗಿದ್ದೀನಿ ಅಂತ ನೋಡಿಕೊಂಡು ಮತ್ತೆ ಫುಲ್ ಪ್ಯಾಕ್ ಆಗಿದ್ದ ನಾವು ನಮ್ಮ ಮನೆ ಕಡೆ ಹೋಗೋಣ. ಅಲ್ಲಿಂದ ನಾವು ಹೊರಟು ಮಧ್ಯಾಹ್ನದ 1:30-2 ಗಂಟೆ ಬಿಸಿಲಲ್ಲಿ 1:30 ಬಿಸಿಲಲ್ಲಿ ನಾವು ನಮ್ಮನೆ ಕಡೆ ಬಂದು ಅಲ್ಲಿ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಒಂಚೂರು ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ತೊಗೊಂಡು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಭಾರಿ ಬಿಸಿಲಿದೆ. ಬೆಂಗಳೂರಲ್ಲ ಕುಣಿಗಲಲ್ಲಿ ಭಾರಿ ಬಿಸಿಲಿದೆ. ರೋಡ್ ತುಂಬ ಏನೂ ಸಿಗಲ್ಲ, ನೆಲಮಂಗಲ ಟೋಲಲ್ಲಿ ಸಿಗೋದು. ದಯವಿಟ್ಟು ಎಲ್ಲ ಇಲ್ಲಿಂದನೇ ನೀರು ಜ್ಯೂಸ್ ಎಲ್ಲ ತೊಗೊಂಡೋಗಿ ಕೈ ಸಿಗ್ತಾ ಇದೆ. ನಿಮಗೆ ಮನೆಗೆ ಹೋಗಿ ಸಿಗ್ತೀನಿ.
ತಿರ್ಗಾ ಅಲ್ಲಿ ಬಿಟ್ಟು ನಮ್ಮ ಮನೆ ಹತ್ತು ಕಡೆ ಬಂದು ಫೈನಲಿ 2:00 2:30 ಏನೋ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಫೈನಲಿ ನಾವು ಮನೆಗೆ ಬಂದಿದ್ದೀವಿ ವಿತ್ ಆಲ್ ದಿಸ್ ಹೆಲ್ಮೆಟ್ ಆ್ಯಂಡ್ ಸ್ಟಫ್. ಮಾಸ್ಕ್ ಹಾಕ್ಕೊಂಡು ಭಾರಿ ಶೆಕೆ ಆಗ್ತಾಯಿದೆ. ಈಗ ನಾನು ಐ ಥಿಂಕ್ ಐ ವಿಲ್ ಎಂಡ್ ದ ವ್ಲಾಗ್ ಹಿಯರ್. ನೀವೆಲ್ಲ ನೋಡಿದ್ರಲ್ಲ ದೇವಸ್ಥಾನ, ನವಗ್ರಹಗಳು ಮತ್ತು ಅವರ ಧರ್ಮ ಪತ್ನಿಯರನ್ನು ನೋಡಿದ್ದೀರಾ. ನಿಮಗೂ ಮನಸ್ಸಲ್ಲಿ ಏನಾರ ಇದ್ದರೆ ಹೋಗಿ ಅಲ್ಲಿ ಪ್ರೇ ಮಾಡ್ಕೊಂಬನ್ನಿ. 200% ನಿಜ ಆಗುತ್ತೆ. ಸೊ ಓಕೆ, ನಾನು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ನಿಮ್ಮ ಅಮೃತ ನೀವು ಮರಿಬೇಡಿ, ನಾನು ಮರೆಯಲ್ಲ. ಬಾಯ್, ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.